ಅಬ್ಬಬ್ಬಬ್ಬ ಹಸು ಎದ್ರಕೊಂಡ್ಬಿಡ್ತಲ್ಲ ಗುರು. ನಮ್ ರೋಡ್ಗಳಿಗೆ ಇದು ಸೂಟೇಬಲ್ ಇಲ್ಲ. ಹೆವಿ ಹರ್ಚ್ಕೋತಿದೆ ಗುರು. 1 ಕಿಲೋಮೀಟರ್ ಇಂದ ಕೇಳುತ್ತೆ ಈ ಗಾಡಿ ಸೌಂಡ್. ಕಿವಿ ತೂತ ಆಗ್ಬಿಡ್ತದೆ ಇದು ನೋಡಿಸ್ತಾ ಇದ್ರೆ. ನನಗೆ ಹಯಾಬುಸಾ ಆದ್ಮೇಲೆ ನೆಕ್ಸ್ಟ್ ಡ್ರೀಮ್ ಬೈಕ್ ಅಂತ ಯಾವ್ದಾದ್ರು ಇದ್ರೆ ಅದು ಡೇಟೋನಾ 675 RN. ನನ್ನ ಹೆಸರು ಅಭಿಲಾಷ್ ಅಂತ. ನನಗೆ 2 ಸ್ಟ್ರೋಕ್ ಬಿಟ್ಟೆ 4 ಸ್ಟ್ರೋಕ್ ಯಾವ್ದು ಮೇಲೆ ಆಸೆ ಇರಲಿಲ್ಲ. ನಾನು MS ಲಂಡನ್ ಅಲ್ಲಿ ಮಾಡಿದಾಗ ಈ ಬೈಕ್ ನೋಡಿದ್ದು. ಈ ಗಾಡಿ ಬಗ್ಗೆ ನನಗೆ ಫಸ್ಟ್ ಗೊತ್ತಾಗಿದ್ದು ಸಾಗರ್ ಶೆರ್ಡೇಕರ್ ಅವರು ಒಂದು ವಿಡಿಯೋ ಮಾಡಿದಾಗ. ಅದು ನೋಡ್ದಾಗಿಂದ ನನ್ಗೊಂದು ಆಸೆ ಇತ್ತು ಲೈಫ್ ಅಲ್ಲಿ ಒಂದು ಸಲ ಈ ಗಾಡಿನ ಓಡಿಸ್ಬೇಕು ಅಂತ. ಇದು ತನಕ ಹುಡುಕ್ತಾನೆ ಇದೀನಿ ಗುರು, ಒಂದು ಒಳ್ಳೆ ಡೇಟೋನಾ ಗಾಡಿ ಸಿಗ್ಲಿ ಅಂತ. ತಗೋಬೇಕು ಅಂದ್ರೆ ಸಿಗಲ್ಲ, ಈಗೆಲ್ಲ RX ಇಟ್ಕೊಂಡಂಗೆ. ಇವತ್ತು ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮು ಟ್ರಯಂಫ್ ಡೇಟೋನಾ 675 ನ ಓಡಿಸ್ತಾ ಇದ್ದೀನಿ. ಹೆಸರು ಮಾತ್ರ 675R, ಬಟ್ ಇದು ಬೇರೆ ಲೆವೆಲ್ ಇದೆ ಬೈ ಗಾಡಿ. ಏನಕ್ಕೆ ಇಷ್ಟೊಂದು ಹೈಪ್ ಇದೆ ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗೋದು ಈ ಗಾಡಿನ ಒಂದ್ಸಲ ಓಡಿಸ್ದಾಗ್ಲೇನೆ. ನಾನು ಇದು ತನಕ ಸುಮಾರು ಸೂಪರ್ ಬೈಕ್ ಗಳನ್ನ ಓಡಿಸ್ಬಿಟ್ಟಿದೀನಿ, ಆದ್ರೆ ಈ ತರ ಫೀಲಿಂಗ್ ನನಗೆ ಯಾವ್ದು ಕೊಟ್ಟಿರ್ಲಿಲ್ಲ. ಹೇಳೋದು ಬಿಸಾಕ್ಬಿಡದೆ ಗುರು, ಥ್ರಾಟಲ್ ಕೊಟ್ರೆ ಏನೋ ಒಂದು ಶಕ್ತಿ ಇದೆ ಸರ್. ಇವಾಗೆಲ್ಲ ಎಕ್ಸ್ಟ್ರೀಮ್ ಸೂಪರ್ ಬೈಕ್ಸ್ ಅಂತ ನೋಡಿದ್ರೆ M1000 RR ಅಂತಾರೆ, ಡುಕಾಟಿ V4R ಅಂತಾರೆ, ಅಥವಾ H2R ಅಂತಾರೆ. ಅದೇ 20 ವರ್ಷದ ಮುಂಚೆ ಹೋದ್ರೆ ಯಾವ್ದಾದ್ರು ಒಂದು ಸೂಪರ್ ಸ್ಪೋರ್ಟ್ ಅಲ್ಲಿ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ಅಂದ್ರೆ ಅದು 600cc ಗಾಡಿಗಳು. ಈ ಗಾಡಿನಲ್ಲಿ 200 BHP ಇಲ್ಲ, ಇದು 300 ಕಿಲೋಮೀಟರ್ ಸ್ಪೀಡ್ ಹೋಗೋದಿಲ್ಲ. ಆದ್ರೂ ಕೂಡ ಇವತ್ತಿಗೂ ಪ್ರತಿಯೊಬ್ಬ ಸೂಪರ್ ಬೈಕ್ ಓನರ್ ಡೇಟೋನಾ ಅಂದ್ರೆ ಒಂದ್ಸಲ ಸಲ್ಯೂಟ್ ಹೊಡಿತಾರೆ. ಯಾರ್ದೋ ಬೀಜ ಉದುರೋಗಿರ್ಬೇಕು ನೋಡ್ಕೊಳ್ಳಿ. ಯೂಟ್ಯೂಬ್ ನೋಡ್ತೀರಾ? ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ ಯೂಟ್ಯೂಬ್ ಅಲ್ಲಿ. ಯಮಹಾ R6, ನಿಂಜಾ 6R, CBR 600 RR, ಈ 3 ಗಾಡಿಗಳೇನಿದೆ ಇದನ್ನ ಹೋಲಿ ಟ್ರಿನಿಟಿ ಆಫ್ 600cc ಸೂಪರ್ ಬೈಕ್ಸ್ ಅಂತ ಕರೀತಾ ಇದ್ರು. ಯಾರು ಕೂಡ ಜಪಾನ್ ಗಾಡಿಗಳನ್ನ ಮುಟ್ಟಕ್ಕಾಗಲ್ಲ ಅನ್ನುವಂತ ಟೈಮ್ಗೆ ಡೇಟೋನಾ 675 ನ ತಗೊಂಡ್ಬಂದ್ರು. ಇದು ಬಂದಾಗ ಆನ್ ಮಾರ್ಕೆಟ್ 18 lakhs ಇತ್ತು. ಲೀಟರ್ ಕ್ಲಾಸ್ ತಗೋಬಹುದು ಅಂತ ಇದ್ರು. ಆಮೇಲೆ ಎಲ್ಲರಿಗೂ ಗೊತ್ತಾಯ್ತು ಈ ಗಾಡಿ ಏನು ಅಂತ. ನಾರ್ಮಲ್ ಆಗಿರೋ ಗಾಡಿಗಳಲ್ಲಿ ಕೂತ್ರೆ ಹ್ಯಾಂಡಲ್ ಬಾರ್ ಇಲ್ಲಿರುತ್ತೆ, ಆದ್ರೆ ಈ ಗಾಡಿ ನೋಡಿ ಎಷ್ಟು ಬಗ್ಗಬೇಕು ಅಂತ. ದೊಡ್ಡವ್ರ ಮುಂದೆ, ದೇವ್ರ ಮುಂದೆ, ತಿನ್ನೋ ಅನ್ನದ ಮುಂದೆ ಬಿಟ್ರೆ ನೆಕ್ಸ್ಟ್ ಇಷ್ಟು ನಾನು ತಲೆ ಬಗ್ಗಿಸ್ತಾ ಇರೋದು ಮೋಸ್ಟ್ಲಿ ಡೇಟೋನಾ ಓಡ್ಸಕ್ಕೆ ಇರ್ಬೇಕು. 1000cc ಪವರ್ ಯಾರು ಜಾಸ್ತಿ ಎಂಜಾಯ್ ಮಾಡಕ್ ಆಗಲ್ಲ ಬೈ, ಬಟ್ ಇದು ನಿಮ್ಗೆ 2 ತರನೂ ಮಜಾ ಕೊಡುತ್ತೆ. 600 ಕ್ಲಾಸ್ ಮಜಾನೂ ಕೊಡುತ್ತೆ, 1000cc ಮಜಾನೂ ಕೊಡುತ್ತೆ. ನಿಮ್ ಲೈಫ್ ಅಲ್ಲಿ ಒಂದು 20 ವರ್ಷನಾದ್ರೂ ಗಾಡಿ ಓಡಿಸಿರಿ, 1000cc ಗಾಡಿಗಳನ್ನಾದ್ರೂ ಇಟ್ಟಿರಿ. ಆ ಎಕ್ಸ್ಪೀರಿಯನ್ಸ್ ನೆಲ್ಲ ಮರೆತುಬಿಟ್ಟು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು ಈ ಗಾಡಿ ಓಡಿಸ್ಬೇಕು ಅಂದ್ರೆ. ಏನಾರು ಒಂದ್ಸತಿ ಬಿದ್ದ ಅಂತಂದ್ರೆ ಫ್ಲೋರಿಡಾ ಅಲ್ಲಿ ಡೇಟೋನಾ 200 ಅಂತ ಒಂದು ರೇಸ್ ನಡೆಯುತ್ತೆ. 1966 ಅಲ್ಲಿ ಬಡಿ ಎಲ್ಮೋರ್ ಅಂತ ಟ್ರಯಂಫ್ ಟೈಗರ್ 100 ಗಾಡಿನಲ್ಲಿ ಆ ರೇಸ್ ನ ಗೆಲ್ತಾರೆ. ಅದಕ್ಕೆ ಡೆಡಿಕೇಟೆಡ್ ಆಗಿ ಟೈಗರ್ ಡೇಟೋನಾ ಅನ್ನುವಂತ ಒಂದು ಬೈಕ್ ನ ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ ಟೈಗರ್ ಅನ್ನೋದು ಅಡ್ವೆಂಚರ್ ಗಾಡಿ ಆಗುತ್ತೆ, ಡೇಟೋನಾ ಅನ್ನೋದು ಪವರ್ಫುಲ್ ಪರ್ಫಾರ್ಮೆನ್ಸ್ ಸೂಪರ್ ಬೈಕ್ ಗಳಾಗುತ್ತೆ. ಇಲ್ಲೊಂದು ಹಾಟ್ ವೀಲ್ಸ್ ಇದೆ ಟ್ರಯಂಫ್ 1966 ಟ್ರಯಂಫ್ ಟೈಗರ್ 100 ಅಂತ 79 ನಂಬರ್ ಇರುವಂತ ಈ ಗಾಡಿ. ಇದರಲ್ಲಿರುವಂತ ಆಕ್ಷನ್ ಫಿಗರ್ ಬಡಿ ಎಲ್ಮೋರ್. ಈ ಪರ್ಟಿಕ್ಯುಲರ್ ಗಾಡಿಯಿಂದನೇ ಇವತ್ತು ಡೇಟೋನಾಗೆ ಡೇಟೋನಾ ಅನ್ನುವಂತ ಹೆಸರು ಬಂದಿರೋದು. ಇದು ಗೊತ್ತಾದ್ರೆ ಇದಕ್ಕೂ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಈಗ ಯೂಶಲಿ ಇನ್ಲೈನ್ 4 ಗಾಡಿಗಳು ಸ್ಟಾರ್ಟಿಂಗ್ ಅಲ್ಲಿ ಸ್ಲಗ್ಗಿಶ್ ಆಗಿ ಫೀಲ್ ಆಗುತ್ತೆ. ಒಂದು 7000 RPM ಆದ್ಮೇಲೆ ಅದಕ್ಕೆ ತಾಕತ್ ಬರುತ್ತೆ. ಆದ್ರೆ ಇನ್ಲೈನ್ 3 ಗಾಡಿಗಳು ಆತರ ಅಲ್ಲ. ಲೋ ಎಂಡ್, ಮಿಡ್ ರೇಂಜ್, ಟಾಪ್ ಎಂಡ್ ಎಲ್ಲಾದ್ರಲ್ಲೂ ಸೈಕ್ ಆಗಿರುವಂತ ಪವರ್ ಕೊಡುತ್ತೆ. TTಲಿ ಗೆ ಮಾರ್ಟಿನ್ 2017 ಅಲ್ಲಿ ಹೊಡೆದಿದ್ರು 600cc ಕ್ಲಾಸ್ ಅಲ್ಲಿ. 0 to 100 3.2 seconds ಅಲ್ಲಿ ಹೋಗುತ್ತೆ ಬೈ. ಆಕ್ಚುಲಿ ಡೇಟೋನಾ ಅಲ್ಲಿ 2 ಮಾಡೆಲ್ ಇದೆ. ಒಂದು ಡೇಟೋನಾ 675, ಇನ್ನೊಂದು ಡೇಟೋನಾ 675R ಅಂತ. 675 ಅಲ್ಲಿ 118 BHP ಬರುತ್ತೆ, ಈ ಗಾಡಿನಲ್ಲಿ 128 BHP ಬರುತ್ತೆ. ಇದರಲ್ಲಿ 2 ಕಡೆ ಓಲಿನ್ ಸಸ್ಪೆನ್ಷನ್ ಇದೆ. ಅದ್ರ ಜೊತೆಗೆ 6 ಅಲ್ಲಿ ಟಾಪ್ ಆಫ್ ದಿ ಲೈನ್ ಬ್ರೆಂಬೋ ಡಿಸ್ಕ್ ಬ್ರೇಕ್ ಗಳನ್ನ ಕೊಟ್ಟಿದ್ದಾರೆ. ಬ್ರೇಕ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು ಇದರಲ್ಲಿ. RX, ರೋಡ್ ಕಿಂಗ್, ಶೋಗನ್ ಈಗಲೂ ನಂಗೆ ಅದೇ ಫೇವರೇಟ್ ಬೈ ಹೇಳ್ಬೇಕಂದ್ರೆ. ಲಾಸ್ಟ್ ಇಯರ್ 2 countries 4 states ಹೊಡೆದಿದೆ ಬೈ RX 135 ಅಲ್ಲಿ. ಒಂದು ಕಡೆ ಒಂದು ಪ್ರಾಬ್ಲಮ್ ಆಗಿಲ್ಲ ಬೈ RX. ಇದಾದ್ಮೇಲೆ ಇನ್ನೊಂದು ಡೇಟೋನಾ ಬಂತು 765 ಅಂತ. ಅದು ತುಂಬಾ ಲಿಮಿಟೆಡ್ ಎಡಿಷನ್ ಅಲ್ಲಿ ಬಂತು, ನಮ್ ದೇಶಕ್ಕೆ ಬರಲೇ ಇಲ್ಲ. ಫ್ರಂಟ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 180 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದರಲ್ಲಿ ಪಿರೆಲಿ ಡಿಯಾಬ್ಲೋ ಸೂಪರ್ ಕೋರ್ಸಾ ಟೈರ್ ಇರೋದು. ಟೈರ್ ಕಾಸ್ಟ್ ಗೆ ಒಂದು ಗಾಡಿ ಬಂದ್ಬಿಡುತ್ತೆ ಗುರು. ಗಾಡಿನ ಹುಡುಕಿ ಪರ್ಚೇಸ್ ಮಾಡೋದು ಎಷ್ಟು ಕಷ್ಟನೋ ಇದನ್ನ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ. ಇವಾಗ ಇದು ಪ್ರೊಡಕ್ಷನ್ ಅಲ್ಲಿ ಇಲ್ಲ. ಈ ಗಾಡಿದು ಪಾರ್ಟ್ಸ್ ಗಳು ಬೇಕು ಅಂದ್ರೆ UK ಇಂದ ಇಂಪೋರ್ಟ್ ಮಾಡಿಸ್ಬೇಕು, ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಒಂದೊಂದು ಸ್ಪೇರ್ಸ್ ಹೆಚ್ಚು ಕಮ್ಮಿ BMW 1000 RR
ಸಾವಿರ ಅಷ್ಟೇ ಬರುತ್ತೆ. ಆಯಿಲ್ ಚೇಂಜ್ ಮಾಡ್ಕೊಂಡು ಚೈನ್ ಲೂಬ್ ಮಾಡ್ಕೊಂಡಿದ್ರೆ ಅಂತ ಎಕ್ಸ್ಪೆನ್ಸಿವ್ ಏನು ಬರಲ್ಲ ಇದರಲ್ಲಿ, ಯಾಕೆಂದ್ರೆ ಸ್ಪೇಸ್ ಎಲ್ಲ ಅಂತ ಬಿಲ್ಟ್ ಕ್ವಾಲಿಟಿ ಇದೆ. ಮುಂದೆ ಕಾರ್ಬನ್ ಫೈಬರ್ ಫೆಂಡರ್ ಇದೆ, ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಮಧ್ಯೆ ಒಂದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, ಇಲ್ಲಿ ರ್ಯಾಮ್ ಇಂಟೇಕ್ ಇದೆ. ಇದರಲ್ಲಿ ಜೀರೋ ಗ್ರಾವಿಟಿ ಇದು ಡಬಲ್ ಬಬಲ್ ವಿಂಡ್ಶೀಲ್ಡ್ ನ ಹಾಕಿರೋದು. ಲೈಫ್ ಅಲ್ಲಿ ಓಡಿಸಿರುವಂತ ಮೋಸ್ಟ್ ಡೆಡಿಕೇಟೆಡ್ ಗಾಡಿ ಇದೇ ಇರಬೇಕು. ಆದ್ರೆ ಒನ್ ಆಫ್ ದ ಬೆಸ್ಟ್ ಗಾಡಿ ಕೂಡ ಇದೆ ಗುರು. ಕಷ್ಟಪಟ್ರೆ ಸುಖ ಅಂತ ಗಾದೆ ಮಾತು ಕೇಳಿದೆ. ಈ ಗಾಡಿ ಓಡಿಸಿದ್ಮೇಲೆ ಅದ್ರದ್ದು ಲಿಟರಲ್ ಮೀನಿಂಗ್ ಅರ್ಥ ಆಗ್ತಿದೆ. ಇದ್ರಲ್ಲಿರುವಂತ ಹ್ಯಾಂಡಲ್ ಬಾರ್ಸ್ ಹೆವಿ ಡೆಡಿಕೇಟೆಡ್ ಆಗಿದೆ. ಈ ಗಾಡಿನ ಓಡಿಸಬೇಕು ಅಂದ್ರೆ ಬರೀ ಫಿಟ್ ಆಗಿದ್ರೆ ಸಾಲದಿಲ್ಲ, ವಿರಾಟ್ ಕೊಹ್ಲಿ ಲೆವೆಲ್ ಅಲ್ಲಿ ಫಿಟ್ ಆಗಿರ್ಬೇಕು. ಈಗ ನಾವು ಇವನ್ ಫ್ರೆಂಡ್ಶಿಪ್ ಮಾಡಿರೋದು ಮೋರ್ ದೆನ್ 15 ಇಯರ್ಸ್. ಎಲ್ಲರೂ ಮದುವೆ ಆಗಿದ್ದೀವಿ. ಇವಾಗ ಫಸ್ಟ್ 2 ಸ್ಟ್ರೋಕ್ ಇನ್ ಸ್ಟಾರ್ಟ್ ಆಗಿದ್ದು ನಮ್ ಜರ್ನಿ ಆಕ್ಚುಲಿ. ಅದು ಇವತ್ತವರೆಗೆ ಈ ಗಾಡಿ ಗಂಟ ಬಂದ್ ಮುಟ್ಟೈತೆ. ಇದರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಕೇಬಲ್ ಕ್ಲಚ್ ಇದೆ, ಹೈಡ್ರಾಲಿಕ್ ಇಲ್ಲ, ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಅನಲಾಗ್ ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ. ಅದೊಂದು ವಿಸಲ್ ಸೌಂಡ್ ಬರುತ್ತೆ. ಸೂಪರ್ ಚಾರ್ಜರು ಇಲ್ಲ, ಟರ್ಬೋ ಚಾರ್ಜರು ಇಲ್ಲ. ಆ ವಿಸಲ್ ಸೌಂಡ್ ಬರೋದು ಒಂದು ಗೇರ್ ಸಿಸ್ಟಮ್ ಇಂದ. ಇದರಲ್ಲಿ 17 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಒಂದು ಫುಲ್ ಟ್ಯಾಂಕ್ ಅಲ್ಲಿ 300 ಕಿಲೋಮೀಟರ್ ಹೋಗ್ಬೋದು. ಬರುತ್ತೆ ಬೈ, ಒಂದು 15 to 18 ಗಂಟ ಬರುತ್ತೆ ಆರಾಮಾಗಿ. 95 ಆಕ್ಟೇನ್ ಹಾಕ್ಬೇಕು ಇದಕ್ಕೆ. ಬಟ್ ಪೆಟ್ರೋಲ್ ಅಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ. ಇಲ್ಲ ಆಕ್ಟೇನ್ ಬೂಸ್ಟರ್ ಕ್ಯಾಟರಿ ಮಾಡಿದ್ರೆ ಇನ್ನೂ ಒಳ್ಳೇದು. ಇದರಲ್ಲಿ ಮೇನ್ ಫ್ರೇಮ್ ಇಲ್ಲಿದೆ, ಅದ್ರ ಮೇಲೆ ಫ್ರೇಮ್ ಸ್ಲೈಡರ್ ಗಳು ಮೌಂಟ್ ಆಗಿದೆ. ಸಬ್ ಫ್ರೇಮ್ ಇಲ್ಲಿ ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. 2017 ಅಲ್ಲಿ ಈ ಗಾಡಿ ಪ್ರೊಡಕ್ಷನ್ ನಿಂತೋಯ್ತು. ಈ ಗಾಡಿನ ಜನ ಅಷ್ಟು ತಗೋತಾ ಇರಲಿಲ್ಲ. ಅದಾದ್ಮೇಲೆ ಯೂರೋ ಎಮಿಷನ್ ನಾರ್ಮ್ಸ್ ಗಳು, ರೆಗ್ಯುಲೇಷನ್ ಗಳು ತುಂಬಾನೇ ಸ್ಟ್ರಿಕ್ಟ್ ಆಗಕ್ ಶುರು ಆಯ್ತು. ಇದ್ರಲ್ಲಿರೋದು 675cc ಇನ್ಲೈನ್ 3 ಸಿಲಿಂಡರ್ ಇಂಜಿನ್, 128 bhp ಇದೆ, 73 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಜೊತೆಗೆ ಇದರಲ್ಲಿ ಟ್ರಯಂಪ್ ಅವ್ರದನೆ ಕ್ವಿಕ್ ಶಿಫ್ಟರ್ ಇದೆ. ಹಿಂದ್ಗಡೆ ನೋಡಿ ಓಲಿನ್ ಸಸ್ಪೆನ್ಷನ್ ಇದೆ. ಇದ್ರ ಸಸ್ಪೆನ್ಷನ್ ಹೆವಿ ಸ್ಪೋರ್ಟಿಯರ್ ಸೈಡ್ ಅಲ್ಲಿ ಇದೆ. ನಮ್ ದೇಶಕ್ಕೆ ಮಾಡಿಲ್ಲ ಗುರು ಈ ಗಾಡಿನ. ಗಾಡಿ ಇದನ್ನ ತಗೊಂಡಾಗ ಓಪನ್ ಮಾಡಿದ್ದೆ, ಆಚೆ ತಂದಿದ್ದೆ ನಾನು. ತೆಗೆದ್ಬಿಟ್ಟು ಲೋಕಲ್ ಬೆಂಗಳೂರಲ್ಲಿ 3 ಅಂಶ ದಾಟಿಸ್ಬಿಟ್ಟು ಕರ್ಕೊಂಡ್ ಬಂದ. ಈ ಗಾಡಿ ಎಲ್ಲಿ ಓಡಿಸ್ತೀಯ ಅಂತ ಫಸ್ಟ್ ಕೇಳಿದ ಕ್ವಶನ್ ನಾನು. ಸೀಟ್ ಸ್ವಲ್ಪ ಕಂಫರ್ಟಬಲ್ ಆಗಿದೆ, ಆದ್ರೆ ಸ್ಟಾಕ್ ಸೀಟ್ ಸ್ವಲ್ಪ ಹಾರ್ಡ್ ಬರುತ್ತೆ. ಇದ್ರದ್ದು ಒಂದು ಬ್ಯೂಟಿ ಏನು ಅಂದ್ರೆ ಹೆವಿ ಕಾಂಪ್ಯಾಕ್ಟ್ ಆಗಿದೆ ಗುರು. ಲಿಟ್ರಲಿ ಒಂದು 615 ಮೇಲೆ ಕೂತಂಗ. ಸುಮಾರು ಜನ ಈ ಗಾಡಿನ ತಗೊಳ್ಳೋದು ಒಂದು ಲೆಗಸಿಗೆ, ಇನ್ನೊಂದು ಇದೊಂದು ಕಲೆಕ್ಟರ್ ಪೀಸ್ ಅಂತ. ಜಾಸ್ತಿ ಗಾಡಿಗಳಿಲ್ಲ, ಇವಾಗಂತೂ ಸಿಗೋದಿಲ್ಲ. ಆದ್ರೆ ಮೆಜಾರಿಟಿ ಜನ ಇನ್ಲೈನ್ 3 ಗಾಡಿಗಳನ್ನ ಇಷ್ಟಪಡೋದು ಇದ್ರ ಸೌಂಡ್ಗೆ. ಪ್ರಾಬಬ್ಲಿ ಈ ಗಾಡಿದು ಲುಕ್ಸ್ ಏನಿದೆ, ಒಂದು ಪ್ರಾಪರ್ ಸೂಪರ್ ಬೈಕ್ ಯಾವ ತರ ಇರಬೇಕು ಆ ತರ ಇದೆ. ಯಾವ ಆಂಗಲ್ ಇಂದ ನೋಡಿದ್ರು ಪ್ರಾಪರ್ ಆಗಿ ಪ್ರಪೋರ್ಷನೇಟ್ ಆಗಿದೆ. ಫಸ್ಟ್ ಬಂದಿದ್ದು 4 ಸಿಲಿಂಡರ್ 600cc ಇಂಜಿನ್, ಡೇಟೋನಾ 600 ಅಂತ. ಜಾಪನೀಸ್ 600cc ಗಾಡಿಗಳಿಗೆ ಕಾಂಪಿಟೇಷನ್ ಕೊಡಕ್ಕೋಸ್ಕರ ಮಾಡಿದ್ದು. ಬೇರೆಯವ್ರ ತರ ನಾವು ಮಾಡಿದ್ರೆ ಏನು ಯೂನಿಕ್ ಆಗಿರೋದಿಲ್ಲ. ನಮ್ಮ ಗಾಡಿಗಳನ್ನ ನಾವ್ ಹೆಂಗ್ ಮಾಡ್ತೀವಿ ಹಂಗ್ ಮಾಡೋಣ ಅಂತ. ಅವಾಗ ಬಂದಿದ್ದು 3 ಸಿಲಿಂಡರ್ 675cc ಡೇಟೋನಾ ಗಾಡಿಗಳು. ಇದು 2006 ಅಲ್ಲಿ ಬಂತು, 2017 ತನಕ ಇತ್ತು. ಡೇಟೋನಾ 675R ಅನ್ನೋದು 2011 ಬಂತು. ಈ ಪರ್ಟಿಕ್ಯುಲರ್ ಮಾಡಲ್ 2017. ಇವತ್ತಿಗೆ ಈ ಗಾಡಿ ಏನು ಅಂತ ಎಕ್ಸ್ಕ್ಲೂಸಿವ್ ಅಂತ ನಿಮ್ಗೆ ಅನ್ಸದೇ ಇರಬಹುದು. ಆದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ಈ ಗಾಡಿಗೆ ಬರುವಂತ ಡಿಮ್ಯಾಂಡ್, ಇವಾಗ ಏನು R6 ಗಳಿಗೆ ಜನ ಬಾಯ್ ಬಿಡ್ತಾರೆ, ಈ ಗಾಡಿಗೂ ಆಗುತ್ತೆ. ಬೈ ನಾ ಮಾಸ್ಟರ್ಸ್ ಮಾಡಿ 2 ವರ್ಷ ಕಂಪ್ನಿ ಕೆಲಸ ಮಾಡಿದೆ ಡಿಸೈನ್ ಇಂಜಿನಿಯರ್ ಆಗಿ. ಬಟ್ ಅದಾದ್ಮೇಲೆ ಅಗ್ರಿಕಲ್ಚರ್ ಬಂದು ಅಗ್ರಿಕಲ್ಚರಲ್ ಮಾಡಿ ಆ ದುಡ್ಡಲ್ಲಿ ತಗೊಂಡಿರೋದು ಬೈ. ಏನೋ ಅಂತಾರಲ್ಲ, ಭೂಮಿ ತಾಯಿ ಯಾವತ್ತು ಕೈ ಬಿಡಲ್ಲ ಅಂತ. ಅಣ್ಣ ಮೇನ್ ರೋಡ್ ಯಾವ ಕಡೆ ಇಲ್ವಾ ಅಂತ ಇದೆ ಕಿವಿ ಒಳಗೆ. ನೆಕ್ ಮೇಲೆ ಎಷ್ಟು ಪ್ರೆಷರ್ ಬೀಳುತ್ತೆ ಅಂದ್ರೆ ಇದು ನೋಡಿಸ್ಬೇಕಾದ್ರೆ. ಈ ಗಾಡಿ ಏನಾದ್ರೂ ಈ ತರ ಬಕ್ಕೊಂಡು 100 ಕಿಲೋಮೀಟರ್ ಓಡಿಸ್ಬಿಟ್ಟು ಸೀದಾ ನಿಂತ್ಕೋತೀರಾ ಅಂದ್ರೆ ನಿಮ್ ತಲೆ ಆಕಾಶ ನೋಡ್ತಿರುತ್ತೆ. ಇವನು ಓಡಿಸ್ಬೇಕಾರೆ ನಾವು ಹಿಂದೆ ಬರ್ಬೇಕಾರೆ ನಾವ್ ಇವ್ರ ಜೊತೆವ್ರ ಅಥವಾ ನಾವೇ ಬೇರೆಯವ್ರ ಅನ್ನಂಗ್ ನೋಡ್ತಾ ಇರ್ತಾರೆ. ಇವನು ಓಡಿಸ್ಕೊಂಡು ಹೊಟ್ಟೈತಾನೆ, ಇವ್ರು ಅಟ್ಟಾಡಿಸ್ಕೊಂಡು ಜನ ಬಂದಿರ್ತಾರೆ. ಒಂದು ಯಾವ ಹಸು ಏನೋ ಇರ್ತದೆ, ಇವ್ರು ಮುಂದೆ ಹೋದ ಅಂದ್ರೆ ಹಸು ಎಮ್ಮೆ ಎಲ್ಲ ಹಿಂದೆ ನಮ್ಗೆ ಆಟಾಡ್ಸ್ಕೊ ಬರ್ತದೆ, ನಾವ್ ಹಿಂದೆ ಬರೋರಿಗೆ. ಅದೇ ಪ್ರಾಬ್ಲಮ್.